ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನಲ್ಲಿ ಬಡವರ ಆಶ್ರಯಕ್ಕಾಗಿ ನಿರ್ಮಿಸಿದ G+2 ಮನೆಗಳು ಸದ್ಯ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿ ಸಿದ್ಧಗೊಂಡಿದ್ರೂ ಕೂಡ ಉದ್ಘಾಟನೆಗೊಳ್ಳದೆ ಇರುವುದು ಸರ್ಕಾರದ ನಿರ್ಲಕ್ಷ್ಯ, ಅಧಿಕಾರಿಗಳ ನಿರ್ಲಕ್ಷ್ಯವೇ ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಪ್ರಶ್ನೆ ಮಾಡಿದ್ದಾರೆ. ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ನಂತರ ಹೇಳಿಕೆ ಕೊಟ್ಟಿರುವ ಉಮೇಶ್ ಕೆ ಮುದ್ನಾಳ್, ನಗರದ ಹೊರಭಾಗದ ಸರ್ವೆ ನಂಬರ್ 299ರಲ್ಲಿ 4 ಎಕರೆ ಜಾಗದಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ನಿರ್ಮಿಸಿದ 200ಕ್ಕೂ ಹೆಚ್ಚು G+2 ಮನೆಗಳು ಈಗ ಅನೈತಿಕ ಚಟುವಟಿಕೆಗಳ ದಾರಿ ಮಾಡಿಕೊಟ್ಟಿದ್ದು ಫಲಾನುಭವಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. G+2 ಮನೆಗೆ ಅರ್ಜಿ ಸಲ್ಲಿಸಿ 50,000 ಡಿಡಿ ಜಮೆ ಮಾಡಿದ ಬಡ ಫಲಾನುಭವಿಗಳಿಗೆ ದೇವರು ವರ ಕೊಟ್ಟು ಪೂಜಾರಿ ವರ ಕೊಡದಂತಹ ಪರಿಸ್ಥಿತಿ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಬಡವರ G+2 ಮನೆಗಳು ಪೂರ್ತಿಯಾಗಿದೆ. ಉದ್ಘಾಟನೆಗೆ ಯಾಕೆ ಮೀನಾಮೇಷ? ಬಡವರಿಗೆ ತಕ್ಷಣ ಹಸ್ತಾಂತರ ಮಾಡಿ, ಇಲ್ಲವಾದರೆ ಅನೈತಿಕ ಚಟುವಟಿಕೆಗಳ ತಾಣವಾಗುತ್ತಿರುವ ಹೊಣೆ ಆಡಳಿತದ ಮೇಲೆಯೇ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಕಿಡಿಕಾರಿದ್ದಾರೆ. ಖಾಲಿ ಕಟ್ಟಡದಲ್ಲಿ ರಾತ್ರಿ ವೇಳೆ ನಡೀತಾ ಇರುವಂತಹ ಸಂಶಯಾಸ್ಪದ ಚಲನವಲನಗಳ ಬಗ್ಗೆ ಸ್ಥಳೀಯರಿಂದ ಹಲವು ಬಾರಿ ದೂರುಗಳು ಮೇಲಧಿಕಾರಿಗಳಿಗೆ ತಲುಪಿದ್ರೂ ಯಾವುದೇ ಕ್ರಮ ಕೈಗೊಳ್ಳಲಾಗದಿರುವುದು ಪ್ರಶ್ನಾರ್ಹವಾಗಿದೆ. ಸರ್ಕಾರದ ಯೋಜನೆ ಬಡವರ ಮನೆ ಕನಸಿಗೆ ಸೌಭಾಗ್ಯ ನೀಡಬೇಕಾಗಿತ್ತು. ಆದರೆ ಜಿಲ್ಲಾಡಳಿತ ನಿರ್ಲಕ್ಷ್ಯದಿಂದಾಗಿ ಅದು ಇಂದು ಬಡವರ ಕಣ್ಣೀರನ್ನೇ ಒರೆಸುವ ದೂರದ ಕನಸಾಗಿ ಬದಲಾಗಿದೆ. ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆಗ್ರಹಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಶಹಾಪುರ ನಗರದ ಹೊರವಲಯದಲ್ಲಿ ರಾಜೀವ್ ಗಾಂಧಿ ವಸತಿ ನಿಲಯ ಯೋಜನೆ ಅಡಿಯಲ್ಲಿ ಸುಮಾರು 200ಕ್ಕೂ ಹೆಚ್ಚು ಮನೆಗಳನ್ನು ನಿರ್ಮಾಣ ಮಾಡಿ 2019ರಲ್ಲಿ ನಿರ್ಮಾಣಕ್ಕೆ ಪ್ರಾರಂಭವಾಗಿ ಇಲ್ಲಿವರೆಗೆ ಏನದ ಮುಕ್ತಾಯ ಆಗಿಲ್ಲ. ನಡುಬರ ಕೊರೋನಾ ಟೈಮ್ದಲ್ಲಿ 2 ವರ್ಷ ರದ್ದಾಗಿರೋದಂತ ಈಗೆಲ್ಲ ಸಂಪೂರ್ಣ ಮನೆಗಳೆಲ್ಲ ಸಂಪೂರ್ಣ ನಿರ್ಮಾಣ ಆಗಿ ಕಲರ್ ಹೊಡೆದಕ್ಕೆ ತಕ್ಷಣ ಬಡವರಿಗೆ ವಿತರಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಯಾಕಂದರೆ ಅಲ್ಲಿ ಅನೈತಿಕ ಚಟುವಟಿಕೆ ತಾಣ ಆಗಿ ಮಾರ್ಪಡ್ತಿದೆ. ಸಾಕಷ್ಟು ಜನ ಕುಡುಕರೆಲ್ಲ ಕೂತಲ್ಲೆಲ್ಲ ಮದ್ಯದ ಬಾಟ್ಲುಗಳು ಎಸ್ತಕ್ಕಂಥ ವ್ಯವಸ್ಥೆ ಆಗಿದೆ. ಮತ್ತು ನಿರಂತರ ಮಳೆಲಿಂತ ಏನಾದರೂ ಜಾಲಿ ಕಂಟಿಗಳೇನು ಬೆಳೆದಗಿಸಿ ವಿಷಜಂತುಗಳ ಅವಳಿ ಹೆಚ್ಚಾಗಿದ್ದು ತಕ್ಷಣ ಅದು ಸ್ವಚ್ಛಗೊಳಿಸಿ ಕಲರಿಂಗ್ ಮಾಡಿ ಮತ್ತು ಸಾರ್ವಜನಿಕರು ವಿತರಣೆ ಮಾಡಿ ಅಲ್ಲಿ ಬಳಕೆಗೆ ಆದಂಥ ವ್ಯವಸ್ಥೆ ಆದ್ರೆ ಸಾಕು. ಅಲ್ಲಿ ಸ್ವಚ್ಛತೆ ಆದ ನಂತರ ಏನದ ಸಿಸಿ ರಸ್ತೆ, ಚರಂಡಿ ಅವೆಲ್ಲ ಮೂಲ ಸೌಕರ್ಯ ಒದಗಿಸಿಕೊಟ್ರೆ ಅನುಕೂಲ ಆಗ್ತಕ್ಕಂಥದ್ದು ನನ್ನ ಅಭಿಪ್ರಾಯ. ಶಹಾಪುರ ತಾಲೂಕಿನ ಹೊರವಲಯದಲ್ಲಿ ಬೇವಿನಹಳ್ಳಿ ರಸ್ತೆಯಲ್ಲಿ ನಿರ್ಮಾಣವಾಗಿರುವ 200 ಮನೆಗಳು 200 ಮನೆಗಳು ಪೂರ್ಣಗೊಂಡಿವೆ. ಅದನ್ನು ಹಂಚದೇ ಹಾಗೆ ಬಿಟ್ಟಿದ್ದು ಅಲ್ಲಿ ಕುರಿ, ಮೇಕೆ ಮತ್ತು ಕುಡುಕರ ಹಾವಳಿ ಹೆಚ್ಚಾಗಿದ್ದು ಕೂಡಲೇ ಬಡ ಕುಟುಂಬಗಳಿಗೆ ಆ ಮನೆಗಳನ್ನು ನೀಡಿ ಅಲ್ಲಿ ಒಂದು ಸಣ್ಣ ಗ್ರಾಮವನ್ನು ಉದ್ಭವ ಮಾಡಬೇಕಾಗಿ ವಿನಂತಿ. ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಈಗಾಗಲೇ ಕೂಡಲೇ ಅದಕ್ಕೆ ಗಮನ ಹರಿಸಿ ಬಡ ಜನರಿಗೆ ನೀಡಬೇಕೆಂದು ಕೇಳಿಕೊಳ್ತೇವೆ.